ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಬ್ಯಾಚುಲರ್ಸ್ ಕಿಚನ್. ನಾವಿವತ್ತು ಈಸಿಯಾಗಿ ವೈಟ್ ಸಾಸ್ ಪಾಸ್ತಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಮೊದಲಿಗೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಪಾಸ್ತಾ, ಕಾರ್ನ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀವಿ. ಬ್ರಾಕ್ಲಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಇವಾಗ ಸದ್ಯಕ್ಕಿಲ್ಲ, ಅದಕ್ಕೋಸ್ಕರ ನಾವು ಬರೀ ಕ್ಯಾರೆಟ್ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀವಿ. ಮೈದಾ ಹಿಟ್ಟು, ಬಟರ್, ಚೀಸ್ ಮತ್ತು ಹಾಲು. ಇದ್ರ ಜೊತೆಗೆ ನಾವು ಆರೆಗಾನೋಸ್ ಮತ್ತು ಚಿಲ್ಲಿ ಫ್ಲೇಕ್ಸ್, ಮೇಲೆ ಉಪ್ಪು, ಬೆಳ್ಳುಳ್ಳಿ, ಎಣ್ಣೆ. ಇವಾಗ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡ್ಕೊಂಡ್ವಿ. ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ನೀರು ಹಾಕಿ ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಅದಾದಮೇಲೆ ಪಾಸ್ತಾನ ಅದರೊಳಗಡೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಿ. ಪಾಸ್ತಾ ಒಂದು ಕಡೆ ಬೇಯ್ತಾ ಇರಲಿ, ಇನ್ನೊಂದು ಪ್ಯಾನ್ನ ತಗೊಂಡು ಅದರೊಳಗೆ ನೀರು ಹಾಕಿಬಿಟ್ಟು ನೀವು ಏನು ಎತ್ತಿಟ್ಕೊಂಡಿರ್ತೀರ ತರಕಾರಿ ಮತ್ತು ಕಾರ್ನ್ನ ಅದರೊಳಗೆ ಹಾಕಿ ಬೇಯಿಸಿ. ಇವಾಗ ಒಂದು ಕಡೆ ಪಾಸ್ತಾ ಕುದೀತಾ ಇದೆ ಮತ್ತು ಇನ್ನೊಂದು ಕಡೆ ತರಕಾರಿಗಳು ಕುದೀತಾ ಇದೆ. ನಾವಿವಾಗ ಸಾಸ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಕಪ್ಗೆ ಹಾಲನ್ನ ಹಾಕಿ ಅದ್ರ ಜೊತೆಗೆ 1 ಸ್ಪೂನ್ ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸಿ. ಅದು ಗಂಟು ಹಾಕಬಾರ್ದು, ಗಂಟು ಆಗದೆ ಇರೋ ಥರ ನೋಡ್ಕೊಳ್ಳಿ. ಅದಾದಮೇಲೆ ಪಾಸ್ತಾ ಬೆಂದಿರುತ್ತೆ, ಅದು ನೀಟಾಗಿ ಬೆಂದಿದೆಯಾ ಅಂತ ನೋಡಿ, ಒಂದಕ್ಕೊಂದು ಅಂಟಬಾರ್ದು. ಮತ್ತು ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಬಟರ್ ಹಾಕಿ, ಆ ಬಟರ್ ಎಲ್ಲ ಚೆನ್ನಾಗಿ ಕರಗಬೇಕು. ಬಟರ್ ಚೆನ್ನಾಗಿ ಕರಗ್ತಾ ಇದ್ದಾಗ 2 ಸ್ಪೂನ್ ಎಣ್ಣೆ ಹಾಕಿ ಅದೆರಡನ್ನೂ ಮಿಕ್ಸ್ ಮಾಡಿ. ಇವಾಗ ಅದ್ರ ಜೊತೆ ನೀವು ಏನು ಕತ್ತರಿಸಿ ಇಟ್ಟಿದ್ದೀರಾ ಬೆಳ್ಳುಳ್ಳಿ, ಅದನ್ನು ಅದರೊಳಗಡೆ ಹಾಕಿ ಅದು ಸ್ವಲ್ಪ ಗೋಲ್ಡ್ ಕಲರ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ತಾ ಇರಿ. ಅದಾದ ನಂತರ ನೀವು ಏನು ಬೇಯಕ್ಕೆ ಇಟ್ಟಿದ್ದೀರಾ ತರಕಾರಿ ಮತ್ತು ಕಾರ್ನ್, ಅದನ್ನು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ. ಯಾವುದಾದ್ರೂ ಫ್ಯಾನ್ಸಿ ರೆಸ್ಟೋರೆಂಟ್ಗೆ ಹೋಗಿ ನೀವು ವೈಟ್ ಸಾಸ್ ಪಾಸ್ತಾನ ತಗೊಂಡು ದುಡ್ಡು ಖರ್ಚು ಮಾಡೋದಕ್ಕಿಂತ ಮನೆಯಲ್ಲೇ ಇಷ್ಟು ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಪಾಸ್ತಾನ ಮಾಡ್ಕೋಬೋದು. ಆವಾಗಲೇ ಹಾಲು ಮತ್ತು ಮೈದಾನ ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ತಗೊಂಡು ತರಕಾರಿಗಳು ಏನು ಕುದೀತಾ ಇದೆ ಅದ್ರ ಜೊತೆಗೆ ಹಾಕಿ. ಅದಾದಮೇಲೆ ಹಾಲು ಏನು ಎತ್ತಿಟ್ಟಿದ್ದೀರಾ ಅದನ್ನು ಕೂಡ ಅದ್ರ ಜೊತೆಗೆ ಬೆರೆಸಿ. ಹಾಲು ಬೆರೆಸಾದ್ಮೇಲೆ ಅದನ್ನು ಗಂಟಾಗದೇ ಇರೋ ಥರ ಸ್ವಲ್ಪ ಅದನ್ನು ಫ್ರೈ ಮಾಡ್ತಾ ಇರಿ. ಇವಾಗ ಅದ್ರ ಜೊತೆಗೆ ನಿಮಗೆ ಎಷ್ಟು ರುಚಿಗೆ ಬೇಕನ್ಸುತ್ತೋ ಅಷ್ಟು ಉಪ್ಪನ್ನ ಹಾಕಿ ಅದು ಕುದಿ ಬರಬೇಕು. ಇವಾಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರೆಗಾನೋಸ್ನ ಹಾಕಿ ಮಿಕ್ಸ್ ಮಾಡಿ. ಕೊನೆಯದಾಗಿ ನೀವು ಏನು ಬೇಯಿಸಿಟ್ಕೊಂಡಿರ್ತೀರ ಪಾಸ್ತಾ, ಅದನ್ನು ತಗೊಂಡು ನಾವು ಏನು ಸಾಸ್ ರೆಡಿ ಮಾಡಿದ್ದೀವಿ ಅದರೊಳಗೆ ಹಾಕಬೇಕು. ಇವಾಗ ಪಾಸ್ತಾ ಎಲ್ಲ ಹಾಕಾದ್ಮೇಲೆ ಕೊನೆಗೆ ನಿಮಗೆ ಆ ಚೀಸಿ ಫ್ಲೇವರ್ ಬರಬೇಕು ಅಂತಂದರೆ ಮೇಲ್ಗಡೆ ನೀವು ಚೀಸ್ ಕ್ಯೂಬ್ಸ್ನ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಮೇಲ್ಗಡೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಚೀಸ್ ಎಲ್ಲ ಕರಗಿ ನಿಮಗೆ ಆ ಪಾಸ್ತಾಗೆ ಆ ಚೀಸಿ ಫ್ಲೇವರ್ ಸಿಗುತ್ತೆ. ಇಷ್ಟ ಆದರೆ ಬಿಸಿ ಬಿಸಿಯಾದ ವೈಟ್ ಸಾಸ್ ಪಾಸ್ತಾ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.